ದೇವರು. ನಾನಿವಾಗ ಯಾಗಂಟಿ ಬಳಿ ಬಂದಿದ್ದೀನಿ. ಯಾಗಂಟಿ ಯಾವುದು ಅಂತ ಎಲ್ರಿಗೂ ಗೊತ್ತಿರ್ಬೋದು. ಕಾಲಜ್ಞಾನಿಯಾದಂತಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಂತಹ ಜಾಗ ಇದು. ಯಾಗಂಟಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜಾಗ. ಇಲ್ಲಿ ಅಲ್ಲ ಕಲ್ಲೋಲಮೈಪೊಯ್ಯೇನು ಶಿವ ಗೋವಿಂದ ಗೋವಿಂದ. ಉಮಾಮಹೇಶ್ವರನ ದೇವಸ್ಥಾನ ಮತ್ತು ವೆಂಕಟೇಶ್ವರನ ದೇವಸ್ಥಾನ ಎರಡೂ ಇದೆ. ಮತ್ತು ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಕಲ್ಲು ನಂದಿ ಇದೆ. ಅದು ಯಾವತ್ತು ಎದ್ದು ಕೂಗುತ್ತೋ ಅವತ್ತು ಪ್ರಪಂಚದ ಅಂತ್ಯ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಅವರ ಕಾಲಜ್ಞಾನದಲ್ಲಿ. ಬನ್ನಿ ನೋಡೋಣ. ತುಂಬ ಚೆನ್ನಾಗಿದೆ ಇದು ಪ್ಲೇಸ್ ಮಾತ್ರ. ಯಾಕಂತಂದರೆ ಫುಲ್ಲು ಬೆಟ್ಟ ಗುಡ್ಡ ಮಧ್ಯ ದೇವಸ್ಥಾನ, ಒಳಗಡೆ ಗುಹೆ ಎಲ್ಲ ಇದೆ. ತೋರಿಸ್ತೀನಿ ಬನ್ನಿ. ಇದು ಕಲ್ಯಾಣಿ. ನೋಡಿ, ಯಾಗಂಟಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವಾಗ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಹೋಗ್ತಾ ಇದ್ದೀನಿ. ಅಲ್ಲೇ ನಂದಿ ಇರೋದು ಅಂತ ಕಾಣುತ್ತೆ. ಬನ್ನಿ ನೋಡೋಣ. ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದ ಪ್ರಕಾರ ಇಲ್ಲಿನ ನಂದಿ ಬೆಳೀತಾ ಇದೆ ಅಂತಂದರೆ ಅವರ ಕಾಲಜ್ಞಾನದ ಪ್ರಕಾರ ಪ್ರಳಯ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿನ ನಂದಿಗೆ ಜೀವ ಬಂದು ಶಿವನ ಹತ್ರ ಓಡೋಗತ್ತಂತೆ. ಯಾವ ಸಮಯದಲ್ಲಿ ಈ ನಂದಿ ಎದ್ದು ಶಿವನ ಬಳಿ ಹೋಗುತ್ತೋ ಅಲ್ಲಿಂದ ಪ್ರಳಯ ಶುರುವಾಗತ್ತೆ ಅನ್ನುವುದು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಇರುವಂತಹದ್ದು. ತ್ರಿಪುರಾಂತಕಾಯ ಶ್ರೀಮನ್ಮಹಾದೇವಾಯ ನಮಃ. ಹತ್ತುತ್ತಾ ಇದ್ದೀವಿ ಇವಾಗ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಒಂಥರ ಸ್ಪೆಷಲ್ ಆದಂಥ ದೇವಸ್ಥಾನ ಇದು. ಎಲ್ಲರೂ ಬಂದು ವಿಸಿಟ್ ಮಾಡಬೇಕು. ಯಾಗಂಟಿ ಉಮಾಮಹೇಶ್ವರ ದೇವಸ್ಥಾನ ಮುಗಿಸ್ಕೊಂಡು
ಮುಂದೆ ಮುಂದೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಗುಹೆ ಮಾತ್ರ ಸಕ್ಕತ್ತಾಗೈತೆ. తలకాడ వస్తుంది ఒకసేపు పైకి వెళ్ళు. ఇందాక నిలబడుకుని చోట సైడ్కి వెళ్ళి పైకి వెళ్ళి రైట్ రా ఇంకా పైకి వెళ్ళి. ಯಾ ಬ್ರೋ, ಐ ಹ್ಯಾವ್ ಯೂಟ್ಯೂಬ್ ಚಾನಲ್. ಇದು 3ನೇ ಗುಹೆ. ಆ್ಯಕ್ಚುಲಿ ಇಲ್ಲಿ 3 ಗುಹೆಗಳಿದೆ. ಒಂದು ಶಿವಂಗೋಸ್ಕರ ಮುಡಿಪಾಗಿರುವಂತಹ ಗುಹೆ, ಇನ್ನೊಂದು ವೆಂಕಟೇಶ್ವರನಿಗೋಸ್ಕರ ಮುಡಿಪಾಗಿರುವಂತಹ ಗುಹೆ, ಇನ್ನೊಂದು ಬಂದ್ಬಿಟ್ಟು ಅಗಸ್ತ್ಯ ಮಹಾಮುನಿಗಳಿಗಂತೆ. ಅಲ್ಲಿ ವೆಂಕಟೇಶ್ವರನಿಗೋಸ್ಕರ ಮುಡಿಪಾಗಿರೋ ಗುಹೆನಲ್ಲಿ ವೆಂಕಟೇಶ್ವರನ ವಿಗ್ರಹ ಇದೆ. ಅಲ್ಲೇನೋ ಪ್ರಾಬ್ಲಮ್ ಆಗ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಆದರೆ 3 ಒಂದೇ ಥರ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವಾಗ ನಾವು ಅಗಸ್ತ್ಯ ಮಹಾಮುನಿಗಳು ಇರುವಂತಹ ಗುಹೆಗೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಬ್ರಹ್ಮದೇವರು ಮತ್ತು ಶಂಕರಾಚಾರ್ಯರು ತಪಸ್ ಮಾಡಿದ ಜಾಗ ಅಂತೆ. ಒಳಗಡೆ ಇತಿಹಾಸ ಹೇಳಿದ್ರು. ಏರು ಶಿವ ಗೋವಿಂದ ಗೋವಿಂದ.